ನರಳಿ ನರಳಿ ಒದ್ದಾಡಿ ಸತ್ತಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ, ಆ ಕೊಲೆ ಕೇಸ್ ಇದೆಲ್ಲವನ್ನ ನೋಡ್ತಿದ್ರೆ ಅಬ್ಬಬ್ಬ ಯಾವ ಒಂದು ಆಕ್ಷನ್ ಫಿಲಂಗೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಒಂದೇ ಹೊಡೆತಕ್ಕೆ ಬಾಡಿಲಿರೋ ಮೂಳೆಗಳೆಲ್ಲ ಪುಡಿ ಪುಡಿ ಅಂತಂದ್ರೆ ಇನ್ನು ಯಾವ ತರ ಆತನ ಮೇಲೆ ರೋಷಾವೇಶವನ್ನ ಇವ್ರು ಇಟ್ಕೊಂಡಿದ್ರು ಅಂತ. ಆಯ್ತಾ, ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಂತೆ ದರ್ಶನ್. ಅಭಿಮಾನಿಗಳ ದುರುಪಯೋಗ, ಕಾನೂನಿಗೆ ದ್ರೋಹ. ಕೊಲೆ ಪ್ರಕರಣದ ಸಾಕ್ಷ್ಯ ನಾಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು. ಕೊಲೆ ಪ್ರಕರಣದಿಂದ ಬಚಾವ್ ಆಗಲು ಲಕ್ಷ ಲಕ್ಷ ಸಂಗ್ರಹ ಮಾಡಿದ್ದಾರೆ. A2 ಮನೆಯಲ್ಲಿಟ್ಟಿದ್ದ 37.40 ಲಕ್ಷ ನಗದು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಐಡಿಯಲ್ ಹೋಮ್ಸ್ ನ ಮನೆಯಲ್ಲಿಟ್ಟಿದ್ದಂತಹ 37,40,000 ಹಣ ಸೀಸ್ ಆಗಿದೆ. ಸ್ನೇಹಿತ ಮೋಹನ್ ರಾಜ್ನಿಂದ ಹಣ ಪಡೆದಿದ್ರಂತೆ ದರ್ಶನ್. ಯಾಕಂದ್ರೆ ತಾನು ಹೋಗಿ ಅಕೌಂಟ್ ಇಂದ ಡ್ರಾ ಮಾಡಿದಿದ್ರೆ ಸಿಕ್ಕಿ ಬಿದ್ದು ಬಿಡ್ತೀನಿ ಅಂತ ಹಿಂದೆ ಪ್ರದೋಷ್ಗೆ 30 ಲಕ್ಷ ಹಣವನ್ನ ಕೊಟ್ಟಿದ್ರು. ಅದು ಕೂಡ ಜಪ್ತಿ ಆಯ್ತು. ರಾಘವೇಂದ್ರನ ಮನೆಯಲ್ಲಿ ಇದ್ದಿದ್ದ 5 ಲಕ್ಷ ರೂಪಾಯಿ ಕೂಡ ಜಪ್ತಿ ಆಯ್ತು. ರೇಣುಕಾಚಾರ್ಯನ ವಾಚ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು ಎಲ್ಲವೂ ಜಪ್ತಿ ಆಯ್ತು. ಆದ್ರೆ ಆತನ ಫೋನ್ ಎಲ್ಲಿ, ಆತನ ಮೊಬೈಲ್ ಎಲ್ಲಿ, ಎಲ್ಲ ಜಪ್ತಿ ಮಾಡ್ತಿದ್ದಾರೆ. ಬಟ್ ಕೇಸ್ಗೆ ಒಂದು ಬೂಸ್ಟ್ ಅಂದ್ರೇನೆ ಆ ಫೋನು. ಯಾಕಂದ್ರೆ ಆ ರೇಣುಕಾ ಸ್ವಾಮಿ ಈಗ ಕೊಲೆ ಆಗಿದೆ, ಸೊ ಅವನದು ತಪ್ಪಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ ಏನೋ ಬಲವಾದ ತಪ್ಪೇ ಇರತ್ತೆ ಆತನದ್ದು. ಇಲ್ಲ ಅಂದ್ರೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡುವಂಥದ್ದು ಆತ ಏನು ಮಾಡಿದ್ದ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಆತನ ಮೊಬೈಲ್ ಖಂಡಿತ ಸಿಗಬೇಕು, ಖಂಡಿತ ಸಿಗಬೇಕು. ಸಿಕ್ಕಾಗ ಮಾತ್ರ ನಿಜಾಂಶ ಹೊರ ಬರುತ್ತೆ. ಕೇವಲ ಪೋಸ್ಟ್, ಮೆಸೇಜ್, ಕಮೆಂಟ್ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಅಲ್ಲಿವರೆಗೂ ತನಿಖೆ ಒಂದಷ್ಟು ಚುರುಕು ಪಡೆದುಕೊಳ್ಳಲ್ಲ ಅಂತ ಹೇಳಬಹುದು. ಜೊತೆಗೆ ಅದೇ ಒಂದು ಮೇನ್ ಎವಿಡೆನ್ಸ್ ಆದ್ರೂ ಆಗತ್ತೆ ಈ ಕೇಸ್ಗೆ, ಒಂದು ತಿರುವನ್ನ ಕೂಡ ಪಡೆದುಕೊಳ್ಳಬಹುದೇ ಅಂತ ಅನ್ಸತ್ತೆ. ಸೊ ಹಾಗಾಗಿ ಮೊಬೈಲ್ ವಿಚಾರಕ್ಕೆನೆ ಮತ್ತೆರಡು ದಿನ ಅವ್ರ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ದರ್ಶನ್ ಹಾಗೆ ಇತರ ಮೂವರನ್ನ ಅಂತ ಹೇಳಲಾಗ್ತಾ ಇದೆ. ಈಗ A2 ಮನೆ ಅಂದ್ರೆ ದರ್ಶನ್ ಮನೆಯಲ್ಲಿ 37,40,000 ಹಾಗೆ ಪತ್ನಿ ವಿಜಯಲಕ್ಷ್ಮಿಯ ಅಪಾರ್ಟ್ಮೆಂಟ್ ನಲ್ಲಿ, ಫ್ಲಾಟ್ ನಲ್ಲಿ 3 ಲಕ್ಷ ರೂಪಾಯಿ ಹಣವನ್ನ, ಜೊತೆಗೆ ಪ್ರದೋಷ್ಗೆ ಕೊಟ್ಟಿದ್ದಂತಹ 30 ಲಕ್ಷ ರೂಪಾಯಿ ಹಣವನ್ನ, ಜೊತೆಗೆ ರಾಘವೇಂದ್ರನಿಗೆ ಕೊಟ್ಟಂತಹ 5 ಲಕ್ಷ ರೂಪಾಯಿ ಹಣ, ಜೊತೆಗೆ ರಾಘವೇಂದ್ರನ ಪತ್ನಿಯ ಜೊತೆಗೆ ಇದ್ದಂತಹ ರೇಣುಕಾ ಸ್ವಾಮಿಯ ಒಡವೆಗಳು, ಹಣ ಇದೆಲ್ಲವನ್ನ ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಸರಿಸುಮಾರು ಈಗ ಪೊಲೀಸರು ಈ ಒಂದು ಕೇಸ್ ನಲ್ಲಿ ಹತ್ತತ್ರ ಒಂದು 70ರಿಂದ 80 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಬಳಿ ಪಡೆದುಕೊಂಡಿದ್ದಾರೆ ಅನ್ನೋದಕ್ಕಿಂತ ರೇಡ್ ಮಾಡಿದ್ದಾರೆ, ಜಪ್ತಿ ಮಾಡಿದ್ದಾರೆ. ಸೊ ಈಗ ಇನ್ನು 4 ಜನರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ನಾಳೆ ಅಂತ್ಯ ಆಗುತ್ತೆ. ಸೊ ಇವತ್ತು ನಾಳೆ ಸರಿಯಾಗಿ ಡ್ರಿಲ್ ಮಾಡ್ತಾರೆ. ಅವ್ರಿಗೆ ಎಷ್ಟು ದಿನ ತಪ್ಪು ಒಪ್ಕೊಳ್ತಾ ಇಲ್ಲ, ಅದೇ ಕಾರಣಕ್ಕೆ ಇವರು ಒಪ್ಕೊಳ್ತಾ ಇಲ್ಲ, ಏನೂ ಬಾಯಿ ಬಿಡ್ತಾ ಇಲ್ಲ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದಷ್ಟು ಅಂಶಗಳನ್ನ ಇಟ್ಟು ಅವ್ರನ್ನ ಮತ್ತೊಮ್ಮೆ ತನಿಖೆಗೆ ಒಳಪಡಿಸಬೇಕು ಅಂತ ಕೇಳ್ಕೊಂಡಿದ್ರು. ಸೊ 2 ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಕಸ್ಟಡಿ ಅಂತ್ಯ ಆಗುವ ಎಲ್ಲ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ.